ವಯಸ್ಸಾಗಿರ್ಬೋದು, ಅದ್ರ ಕಿವಿ ಫಸ್ಟ್ ಕ್ಲಾಸಾಗಿ ಕೇಳುತ್ತೆ. ಯಾಕೆ ಹಂಗೆ ಶೇಕ್ ಹಾಕ್ತಾ ಇದ್ದೀಯಾ? ಚಳಿ ಚಳಿ ಅದಕ್ಕೆ. ಬೆಂಗಳೂರಲ್ಲಿ ಬೀದಿ ಬೀದಿ ಮೂಲೆಗಳಲ್ಲಿ ಮೊಟ್ಟೆ ಒಡೆದ್ರೆ ಆಮ್ಲೆಟ್ ಆಗ್ತಾ ಇದೆ. ನಿಂಗೆ ಯಾಕೆ ಚಳಿ? ಅದು ನನಗೆ ಯಾರೋ ದುಡ್ಡು ಕೇಳ್ತಾ ಇದ್ರು, ನಿಜನಾ? ಹೌದು. ಈ ಮನೆ ಸೊಸೆಯಾಗಿ ನಿನಗೆ ನಾಚಿಕೆ ಆಗಲ್ವೇನೆ? ನಾನು ಮಾಡಿದ್ದು ತಪ್ಪು. ತಪ್ಪಲ್ಲ, ಅಪರಾಧ. ದಾನ ಕೇಳಿ ಜನ ಫೋನ್ ಮಾಡಿದ್ರೆ ಈ ಮನೆ ಸೊಸೆಯಾಗಿ 5-10 ರೂಪಾಯಿಗೆ ಚೌಕಾಸಿ ಮಾಡ್ತೀಯಲ್ಲೇ. ಈ ಸೂರ್ಯಪ್ರಕಾಶ್ ಮನೆ ಅಷ್ಟೂ ಗತಿಗೆಟ್ಟಿದೆಯಾ? ಯಾರಿಗಾದರೂ ಕೊಡೋದಾದ್ರೆ ಗೌರವದಿಂದ ಕೊಡು. ಲಕ್ಷದಿಂದ ಕೊಡುವಂತಹ ಕುಟುಂಬ ಇದು. ಒಂದು ಮರ್ಯಾದೆ ಇರಬೇಕು. 5-10 ಅಂತೆ. ದಾರಿಲಿ ಹೋಗೋರಿಗೆ ಚಿಲ್ಲರೆ ಹಾಕುವಂಗೆ ಮಾತಾಡ್ತೀಯಲ್ಲ. ದಾನನ? ಹೌದು, ನಿನ್ನ ಹತ್ರನೇ ಕೇಳ್ತಿದ್ರಲ್ಲ ಯಾರೋ, ದಾನ ಕೊಡಿ ಅಂತ. ದಾನ ಕೊಡೋಕೆ ಚೌಕಾಸಿ ಮಾಡ್ತೀಯಲ್ಲ ನೀನು ಯಾವಾಗ ಅಮ್ಮ ನಮ್ಮನೆ ಲೆವೆಲ್ಗೆ ಇಳಿಯೋದು? ಕರೆಕ್ಟ್ ರಾಜಮ್ಮ, ನಾನಿನ್ನು ಹಳೆ ಬುದ್ಧಿಲೇ ಇದ್ದೀನಿ. ನೀವು ಹೇಳ್ದಂಗೆ ಕೈ ಬಿಚ್ಚಿ ಪೂರ್ತಿ ಕೊಟ್ಬಿಡ್ತೀನಿ. ಹಾಂ, ಸಾರಿ. ಹಂಗೆ ಬರಬೇಕು ದಾರಿಗೆ. ಬಡ್ತನದಲ್ಲಿ ಸ್ಮೆಲ್ಲು ಇನ್ನು ಘಮ ಅಂತ ಹೊಡಿತಿದೆ. ಸಿರಿವಂತರು ಸೆಂಟ್ ಹಾಕ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗು, ಗೊತ್ತಾಯ್ತಾ? ಸರಿ, ಇನ್ನು ಮುಂದೆ ನಿಮ್ಮ ಹತ್ರನೇ ಎಲ್ಲ ಟ್ರೈನಿಂಗ್ ತಗೋತೀನಿ ರಾಜಮ್ಮ. ಗುಡ್ ಗರ್ಲ್, ಕೀಪ್ ಇಟ್ ಅಪ್. ಅಣ್ಣ, ಅಂಬ ಬಂದ್ರಣ್ಣ? ಅಣ್ಣ ಎಲ್ಲಿ? ಈ ಓವರ್ ಆಕ್ಟಿಂಗ್ ಸಾಕು. ನಮ್ಮ ಅಮ್ಮನ ಕರಿತಾ ಇದ್ದೀನಿ, ಇನ್ನೂ ಬಂದಿಲ್ಲ ಕಣ. ನಮ್ಮಮ್ಮ ಬಂದಿದ್ದ ನಾನು ಯಾಕೆ ಹಿಂಗಿರ್ತಿದ್ದೆ? ನಮ್ಮಮ್ಮ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ಲಂತೆ. ಎರಡ ಮಗ ಸಿಕ್ಕಾಪಟ್ಟೆ ದಪ್ಪ ಇದ್ನಂತ ಕಣ. ಎರಡೇ ಮಗ, ಒಂದೇ ಆಟ, ಎತ್ಕೋ ಅಂತ. ಪಾಪ ನಮ್ಮ ಅಮ್ಮ ಸೊಂಟದ ಮೇಲೆ ನಾನು ಕೂರ್ಸ್ಕೊಂಡು ಓಡಾಡರಂತೆ ಪಾಪ. ಸೊಂಟ ನೋವಾಗೋದು, ಇಳಿಯೋ ಕೃಷ್ಣ ಅಂದ್ರೆ ನೀನು ಅಲ್ಲೇ ಮಲಗ್ತಿದ್ದೆ, ಕರೆಕ್ಟಾ? ನಿನಗೆ ಹೆಂಗಾಗೋತೀವಲ್ಲ ಅಣ್ಣ. ಡೈಲಿ ಇದೇ ಸ್ಟೋರಿನ ರಿಪೀಟ್ ಟೆಲಿಕಾಸ್ಟ್ ಮಾಡ್ತಾನೇ ಇರ್ತೀಯ. ನಂಗೂ ಕೇಳಿ ಕಿವಿ ಇದಲ್ಲ, ಕಿವಿ ತೂತಾಗ್ಬಿಟ್ಟಿದೆ. ಜನ್ಮಾಂತರದ ಪ್ರೀತಿ ಕಣ್ಲ ನಮ್ದು ಪಡತದೆ. ದಿನ ಪೂರ್ತಿ ಹೇಳಿದ್ರು ಮುಗಿಯಲ್ಲ ನಮ್ಮ ಸ್ಟೋರಿ. ಅಮ್ಮ ಅಂದ್ರೆ ಯಾರು ಗೊತ್ತಾ? ನಾವು ಹೊಟ್ಟೆ ಒಳಗೆ ಇದ್ದಾಗ್ಲೂ ನಮ್ಮನ್ನು ಪ್ರೀತಿಸ್ತಿರ್ತಾಳೆ, ನಾವು ಅವ್ರ ಜೊತೆ ಇಲ್ದೇ ಹೋದ್ರೂ ಪ್ರೀತಿ ಮಾಡ್ತಿರ್ತಾರೆ. ಅದೊಂಥರ ಪ್ಯೂರ್ ಲವ್ ಕಣ್ಲ. ಈ KRS ಅಲ್ಲಿ ನೀರು ಕಡಿಮೆ ಆಗ್ಬೋದು, ನನ್ನ ಮಗ ನಮ್ಮ ಅಮ್ಮನ ಪ್ರೀತಿ ಕಡಿಮೆ ಆಗಲ್ಲ ಕಣ. ಈ ಪ್ರಪಂಚಕ್ಕೆ ಹಂಚ್ಬೋದು. ದೇವ್ರೆ, ಅಮ್ಮ ಬೇಗ ದರ್ಶನ ಕೊಡಂಗ್ ಮಾಡಪ್ಪ, ನಮಗೂ ಮುಕ್ತಿ ಸಿಗುತ್ತೆ. ಅಮ್ಮ ಪ್ಲೀಸ್ ಬೇಗ ಬನ್ನಿ. ಇರ ಬರ್ತಾರ್ಲಿ, ನಾನು ಕರೀತಾ ಇದ್ದೀನಿ ಅವಾಗಿಂದ. ಬೇಗ ಬಾಮ, ನನ್ನ ಫ್ರೆಂಡ್ ನಿನ್ನ ನೋಡ್ಬೇಕಂತೆ. ಮುಂದೆ ಅದು ಭಾರಿ ಡೀಸೆಂಟು, ನೋಡಿ ಹೆಂಗ್ ನಿಂತ ಸ್ಟೇಡಿಯಾಗಿ. ಬರ್ತಾರಿರ ಕರೆದಿದ್ದೀನಿಲಿ. ನಮ್ಮಮ್ಮ ಇವತ್ತು ಟೆಸ್ಟ್ ಮಾಡ್ತಾರೆ ಕಣ. ಎಷ್ಟು ಕೂಗುದು ಬರ್ತಾನೆ ಅಲ್ಲ. ಹೌದಣ್ಣ, ಇವತ್ತು ಅಮ್ಮ ರಜಾ ತಗೊಂಡಿರ್ಬೇಕು.
ಎಲ್ಲೋ ರೆಸ್ಟ್ ತಗೊಳ್ತಾ ಇರಬೇಕು. ನನ್ನ ಹಾರ್ಟು, ನನ್ನ ಲಿವರು, ನನ್ನ ಕಿಡ್ನಿ, ನನ್ನ ಇಡೀ ದೇಹದಳ ನಮ್ಮ ಅಮ್ಮ ತುಂಬ್ಕೊಂಬಿಟ್ಟಾರ ಕಣ. ನನ್ನನ್ನು ಬಿಟ್ಟ ಅದು ಹೆಂಗ ಅವಳು ರೆಸ್ಟ್ ಮಾಡ್ತಿರ್ತಾಳೆ? ಇದು ನ್ಯಾಯ ಅಲ್ಲ ಕಣ ಇದು. ನಾನು ಕರಿತೀನಿ ಈಗ, ಅವಳು ಬರ್ಬೇಕು ನೋಡಿ, ಅವಳು ಬರ್ತಾಳೆ ಅವಳು. ಅಮ್ಮ ಮಗ ಅವಳು ಬರೋ ಅಷ್ಟರಲ್ಲಿ ಹಾ ನಿಂಗೊಂದು ಕತೆ ಹೇಳ್ತೀನಿ ಕೇಳು. ಅಣ್ಣ ನಿಂಗೆ ದೊಡ್ಡ ನಮಸ್ಕಾರ ಅಣ್ಣ. ಅಣ್ಣ ಮೇಡಮ್ ಮೇಡಮ್ ಎಲ್ಲಿಗೆ ಸರ್? ಇಲ್ಲೇ ಬನಶಂಕರಿ ಸೆಕೆಂಡ್ ಸ್ಟೇಜ್ ಮೇಡಮ್. ಸರಿ ಕೂತ್ಕೊಳ್ಳಿ. ನಾನು ಎಲ್ಲಿ ಹೇಳ್ತೀನಿ ಅಲ್ಲಿ ಗಾಡಿ ತಿರ್ಗ್ಸು. ಕಮ್ಮಿಕ್ ಗಿಮ್ಮಿಕ್ ಅಂದ್ರೆ ಕುಯ್ದು ಬಿಡ್ತೀನಿ. ಯಾರ್ ಸರ್ ನೀವು? ಏನ್ ಮಾಡ್ತಿದ್ದೀರ? ಬಿಡಿ ಸರ್ ನನ್ನ. ಕಿರ್ಚಿದ್ರೆ ಕುಯ್ತೀನಿ. ಸುಮ್ಮನೆ ಮುಚ್ಕೊಂಡು ಗಾಡಿ ಓಡಿಸು. ನನ್ನ ಹತ್ರ ದುಡ್ಡಿಲ್ಲ ಸರ್. ಇವಾಗಷ್ಟೇ ಬಾಡಿಗೆಗೆ ಬಂದು ನಿಂತಿದ್ದೆ, ಒಂದು ಬಾಡಿಗೆ ಆಗಿಲ್ಲ ಸರ್. ನೀನ್ ದುಡ್ಡು ಕಟ್ಕೊಂಡು ನಾನೇನ್ ಮಾಡ್ಲಿ? ಮತ್ತೆ ಇನ್ನೇನ್ ಬೇಕು? ಅದನ್ನ ನಮ್ಮ ಬಾಸ್ ಹೇಳ್ತಾರೆ, ಅವ್ರಿಗೆ ಕೊಡುವಂತೆ. ಎಡಕ್ಕೆ